ಆತ್ಮೀಯ ಅಡಿಕೆ ಬೆಳೆಗಾರರೇ, ಎಲ್ಲರಿಗೂ ಸಹ ನಿಮ್ಮ ಪ್ರೀತಿಯ ಕೃಷಿ ಸಹಾಯಕ ಸಂದೀಪ್ ಮಾಡುವಂತಹ ನಮಸ್ಕಾರಗಳು. ನಿಮ್ಮ ಒಂದು ಅಡಿಕೆ ಬೆಳೆಯಲ್ಲಿಯೂ ಕೂಡ ಅಣಬೆ ರೋಗ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದರ ನಿರ್ವಹಣೆಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೇದಾಗಿ ಈ ಅಣಬೆ ರೋಗ ಅನ್ನುವಂಥದ್ದು ಗ್ಯಾನೋಡರ್ಮಾ ಲೂಸಿಡಮ್ ಅನ್ನುವಂತಹ ಒಂದು ಫಂಗಸ್ ಇಂದ ಬರುವಂತದ್ದು. ಈ ಒಂದು ರೋಗ ಒಮ್ಮಿಂದೊಮ್ಮೆಗೆ ಬರೋದಿಲ್ಲ, ತಿಂಗಳುಗಳ ಕಾಲ ಸಮಯವನ್ನು ತೆಗೆದುಕೊಂಡು ಬರುವಂತಹ ರೋಗ ಇದಾಗಿದೆ. ಇದನ್ನ ಅಡಿಕೆ ಒಂದು ಬೆಳೆಯ ಕ್ಯಾನ್ಸರ್ ರೋಗ ಅಂತ ಕೂಡ ಕರೀತಾ ಹೋಗ್ತಾರೆ. ಹಾಗಾದ್ರೆ ಈ ಒಂದು ರೋಗ ಬಂತು ಅಂತ ಹೇಳಿದ್ರೆ ಮೊದಲನೇದಾಗಿ ಆ ಹಳೆಯ ಎಲೆಗಳು ಹಳದಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ಮುಂದೆ ಹೋಗ್ತಾ ಎಲೆಗಳಲ್ಲೂ ಕೂಡ ಮುರಿದುಕೊಂಡು ಅದರ ಕಾಂಡದ ಮೇಲ್ಭಾಗದಲ್ಲಿ ನೇರವಾಗಿ ಬೀಳುವಂತದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಮುಂದುವರೆದಂತೆ ಯಾವಾಗ ಆ ಒಂದು ಅಡಿಕೆ ಗಿಡದ ಅಂತ್ಯಕ್ಕೆ ತಲುಪಿರುತ್ತೆ, ಅಂದ್ರೆ ಆಯಸ್ಸು ಮುಗಿತಾ ಬಂದಿರುತ್ತೆ, ಆ ಒಂದು ಸಂದರ್ಭದಲ್ಲಿ ಅದರ ಬುಡದಲ್ಲಿ ಅಣಬೆ ಬೆಳೆಯುವಂತದನ್ನು ನೋಡ್ತೀವಿ. ಅದು ಅದರ ಕೊನೆ ಅಂತ ಆಗಿರುತ್ತೆ. ಹಾಗಾದ್ರೆ ಅದರ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ತಾವು ಮೊದಲನೇದಾಗಿ ಬಯಾಲಜಿಕಲ್ ಆಗಿ ತಾವೇನಾದ್ರು ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ಬೇವಿನ ಒಂದು ಹಿಂಡಿ ಏನ್ ಬರುತ್ತೆ ಅದರ ಜೊತೆನಲ್ಲಿ ಟ್ರೈಕೋಡರ್ಮಾ ಎನ್ರಿಚ್ ಮಾಡಿ 2 kg ಪ್ರತಿ ಗಿಡಕ್ಕೆ ಕೊಡುವಂಥದ್ದು, ಅಥವಾ ಟ್ರೈಕೋಡರ್ಮಾ ಸೂಡೋಮೋನಾಸ್ ಅಥವಾ ಪ್ಯಾಸಿಲೋಮೈಸಿಸ್ ನಂತಹ ಫಂಗಸ್ ಗಳನ್ನ ತಾವು ಒಂದು 10 ಗ್ರಾಂ ಪ್ರತಿ ಲೀಟರ್ ನೀರಿನಂತೆ ಬೆರೆಸ್ಬಿಟ್ಟು ಅದನ್ನ ಒಂದು ಗಿಡಕ್ಕೆ 5 ಲೀಟರ್ ತರ ತಾವು ಕೊಡುವಂಥದ್ದು. ಹಾಗೆ ಅದ್ರ ಸುತ್ತಲಿರ್ತಕ್ಕಂತಹ 5 ರಿಂದ 6 ಗಿಡಗಳಿಗೆ ತಾವು ಕೊಡೋದ್ರಿಂದ ಆ ಒಂದು ರೋಗವನ್ನು ತಾವು ನಿರ್ವಹಣೆಯನ್ನ ಮಾಡಬಹುದು. ಅದರ ಜೊತೆನಲ್ಲಿ ತುಂಬಾ ಪ್ರಮುಖವಾಗಿ ಅದರ ಸುತ್ತಲೂ ತಾವೇನ್ ಮಾಡ್ಬೇಕಾಗತ್ತೆ, ಟ್ರೆಂಚ್ ಅನ್ನು ಹೊಡಿಬೇಕಾಗತ್ತೆ. ಅದು ಆ ರೋಗ ಸ್ಪ್ರೆಡ್ ಆಗುವಂತದನ್ನ ತಪ್ಪಿಸುತ್ತೆ. ನೀವೇನಾದ್ರೂ ಕೆಮಿಕಲ್ ಮ್ಯಾನೇಜ್ಮೆಂಟ್ ಅನ್ನು ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅಥವಾ ಹೆಕ್ಸಾಕೊನಜೋಲ್ ಅಥವಾ ಟೆಬಿಕೊನಜೋಲ್ 2 ml ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಅದರ ಒಂದು ಬುಡಕ್ಕೆ 5 ರಿಂದ 6 ಲೀಟರ್ ತರ ತಾವು ಕೊಡಬೇಕು. ಹೀಗೆ ಕೊಡೋದ್ರಿಂದ 15 ರಿಂದ 20 ದಿನಗಳಲ್ಲಿ ತಾವು ಮತ್ತೆ ಅದನ್ನ ರಿಪೀಟ್ ಮಾಡೋದ್ರಿಂದ ಈ ಒಂದು ರೋಗವನ್ನು ಸಂಪೂರ್ಣವಾಗಿ ನಿರ್ವಹಣೆಯನ್ನು ಮಾಡಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.